ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಪರಿಸ್ಥಿತಿ ಹೇಗಾಗ್ತಾ ಇದೆ ಅನ್ನೋದನ್ನು ನೀವು ಕೂಡ ನೋಡ್ತಾ ಇದ್ದೀರಿ. ಒಂದು ಕಡೆ ಕಲ್ಲು ತೂರಾಟ ಆಗಿತ್ತು, ಮತ್ತೊಂದು ಕಡೆ ಚಪ್ಪಲಿ ತೂರಾಟ. ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಸಂದರ್ಭದಲ್ಲಿಯೇ ಪೊಲೀಸರು ಹಿಂದೂ ಯುವಕರನ್ನು ಅರೆಸ್ಟ್ ಮಾಡುವುದಕ್ಕೆ ಹೋಗಿದ್ದು ಕೂಡ ಹೈಡ್ರಾಮಾಕ್ಕೆ ಸಾಕ್ಷಿಯಾಗಿದೆ. ಈ ಸಂದರ್ಭದಲ್ಲಿ ಕನ್ನೇರಿ ಸ್ವಾಮೀಜಿಗಳನ್ನು ಸ್ವಾಗತ ಮಾಡುವುದಕ್ಕೆ ಬಾಗಲಕೋಟೆ ರೆಡಿಯಾಗಿದೆ. ಬೃಹತ್ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಾಗಿದೆ. ಹಾಗಾದರೆ ಏನಿದು ಕಾರ್ಯಕ್ರಮ, ಹೇಗಿದೆ ಸಿದ್ಧತೆ? ಬನ್ನಿ ನೋಡ್ಕೊಂಡು ಬರೋಣ. ಕನ್ಹೇರಿ ಸ್ವಾಮೀಜಿ ಸ್ವಾಗತಕ್ಕೆ ಬಾಗಲಕೋಟೆ ಜಿಲ್ಲೆ ಸಜ್ಜು. ತೇರದಾಳ ಶಾಸಕ ಸಿದ್ದು ಸವದಿ ನೇತೃತ್ವದಲ್ಲಿ ಸಮಾವೇಶ. ಬನಹಟ್ಟಿ ಬೀದಿಗಳಲ್ಲಿ ಕೇಸರಿ ಬ್ಯಾನರ್, ಬಂಟಿಂಗ್ಸ್, ಅದ್ಧೂರಿ ಶೋಭಾಯಾತ್ರೆ, ಸಂಜೆ ಬೃಹತ್ ಸಮಾವೇಶ. ಹಿಂದುತ್ವದ ಪ್ರತಿಪಾದಕ ಸ್ವಾಮೀಜಿಗೆ ಭವ್ಯ ಸ್ವಾಗತ ಕೋರಲು ಭಕ್ತಗಣದ ತಯಾರಿಯಾಗಿದೆ. ಬನಹಟ್ಟಿ ನಗರದಲ್ಲಿ ಕೇಸರಿ ಬ್ಯಾನರ್, ಬಂಟಿಂಗ್ಸ್ ರಾರಾಜಿಸುತ್ತಿವೆ. ಬಾಗಲಕೋಟೆ ಜಿಲ್ಲೆಯಿಂದ ನಿರ್ಬಂಧಕ್ಕೆ ಒಳಗಾಗಿದ್ದ ಕನ್ಹೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗೆ ಭವ್ಯ ಸ್ವಾಗತ ಕೋರಲು ಕಾಲ ಕೂಡಿ ಬಂದಿದೆ. ಇಂದು ಬನಹಟ್ಟಿ ನಗರಕ್ಕೆ ಆಗಮಿಸಲಿರುವ ಸ್ವಾಮೀಜಿಗೆ ಭವ್ಯ ಶೋಭಾಯಾತ್ರೆಯ ಮೂಲಕ ಸ್ವಾಗತ ಕೋರಲು ಹಿಂದೂ ಕಾರ್ಯಕರ್ತರು ನಿರ್ಧರಿಸಿದ್ದಾರೆ. ಸ್ವಾಮೀಜಿಗೆ ಭವ್ಯ ಸ್ವಾಗತದ ಮೂಲಕ ಕಾಂಗ್ರೆಸ್ ಸರ್ಕಾರದ ಸ್ವಾಮೀಜಿ ನಿರ್ಬಂಧ ವಿರುದ್ಧ ಆಕ್ರೋಶ ಹೊರಹಾಕಲು ಸಿದ್ಧತೆ ನಡೆದಿವೆ. ಹೌದು, ತೇರದಾಳ ಬಿಜೆಪಿ ಶಾಸಕ ಸಿದ್ದು ಸವದಿಯವರ ನೇತೃತ್ವದಲ್ಲಿ ಬನಹಟ್ಟಿ ನಗರದ ಎಸ್ಆರ್ಎ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ಜರುಗಲಿದೆ. ಈ ಹಿಂದೆ ಬಾಗಲಕೋಟೆ ಜಿಲ್ಲಾಡಳಿತದಿಂದ ನಿರ್ಬಂಧಕ್ಕೆ ಒಳಗಾಗಿದ್ದ ಹಿನ್ನೆಲೆ ಅವಮಾನವಾದ ಸ್ಥಳದಿಂದಲೇ ಸನ್ಮಾನವಾಗಬೇಕೆನ್ನುವ ಉದ್ದೇಶದಿಂದ ಹಿಂದೂ ಕಾರ್ಯಕರ್ತರು ಕನ್ಹೇರಿ ಸ್ವಾಮೀಜಿ ಅವರ ಪುರ ಪ್ರವೇಶ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಬೃಹತ್ ಕುಂಭಮೇಳದೊಂದಿಗೆ ಶ್ರೀಗಳನ್ನ ಭವ್ಯ ಶೋಭಾಯಾತ್ರೆ ಮೂಲಕ ಅದ್ಧೂರಿಯಾಗಿ ಸ್ವಾಗತ ಮಾಡೋದಕ್ಕೆ ಸಿದ್ಧತೆಗಳು ಪೂರ್ಣಗೊಂಡಿವೆ. ಕನ್ಹೇರಿ ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪಾಜಿ ಅವರ ಬಾಗಲಕೋಟೆ ಜಿಲ್ಲಾ ಪ್ರವೇಶ ಕಾರ್ಯಕ್ರಮವನ್ನ ಬನಹಟ್ಟಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಯಾವ ರೀತಿ ಅಂದ್ರ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಬ್ಬ ಪೂಜ್ಯರನ್ನ ಜಿಲ್ಲಾ ಬ್ಯಾನ್ ಮಾಡಿದ್ದು ಬಹಳ ಅಕ್ಷಮ್ಯ ಅಪರಾಧ. ಕೊನೆಗೆ ಕೋರ್ಟ್ ಅವರಿಗೆ ಮುಕ್ತಿ ಆದ ನಂತರ ಅವ್ರಿಗೆ ಗೌರವಯುತವಾಗಿ ಎಲ್ಲಿ ಅಪಮಾನ ಆಗಿದೆ ಅಲ್ಲಿ ಸನ್ಮಾನ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶಕ್ಕೆ ನಗರ ಸಿದ್ಧಗೊಂಡಿದ್ದು ಎಸ್ಆರ್ಎ ಮೈದಾನದಲ್ಲಿ ಬೃಹತ್ ವೇದಿಕೆ ಸಿದ್ಧವಾಗಿದೆ. ನಗರದಲ್ಲಿ ಬೃಹತ್ ಶೋಭಾ ಯಾತ್ರೆ ಜರುಗಲಿದ್ದು ನಂತರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. 300ಕ್ಕೂ ಅಧಿಕ ಸ್ವಾಮೀಜಿಗಳು ಉಪಸ್ಥಿತರಿರಲಿದ್ದಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ, ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ 3ಕ್ಕೆ ಬನಹಟ್ಟಿ ನಗರದ ವೈಭವ ಟಾಕೀಸ್ನಿಂದ ಎಸ್ಆರ್ಎ ಮೈದಾನದವರೆಗೆ ಬೃಹತ್ ಶೋಭಾ ಯಾತ್ರೆ ಇರಲಿದ್ದು ಸಂಜೆ 5 ಗಂಟೆಗೆ ಎಸ್ಆರ್ಎ ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಹಿಂದೂ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ನಗರದಲ್ಲಿ ಕೇಸರಿ ಬಾವುಟಗಳು, ಬ್ಯಾನರ್, ಫ್ಲೆಕ್ಸ್ಗಳು ರಾರಾಜಿಸುತ್ತಿವೆ. ಕಾರ್ಯಕ್ರಮಕ್ಕೆ ಬಿಜೆಪಿಯ ಜಿಲ್ಲಾ ಮಟ್ಟದ ನಾಯಕರು, ಹಿಂದೂ ಸಂಘಟನೆಗಳ ಪ್ರಮುಖರು, ವಿವಿಧ ಮಠಗಳ ಸ್ವಾಮೀಜಿ, ಕನ್ಹೇರಿ ಮಠದ ಭಕ್ತವೃಂದ ಪುರ ಪ್ರವೇಶ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳ ಭಕ್ತಾದಿಗಳು, ಸನಾತನ ಧರ್ಮದ ಅಭಿಮಾನಿಗಳು ಎಲ್ಲ ಸೇರಿಕೊಂಡು ಬನಹಟ್ಟಿ ನಗರದ ಒಂದು ಎಸ್ಆರ್ಎ ಮೈದಾನದಲ್ಲಿ ಅವ್ರನ್ನ ಪುರ ಪ್ರವೇಶ ಕಾರ್ಯಕ್ರಮವನ್ನ ಮೆರವಣಿಗೆ ಮುಖಾಂತರ, ಕುಂಭಮೇಳಗಳ ಮುಖಾಂತರ ಅವರು ಸ್ವಾಗತ ಮಾಡ್ಕೊಂತ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಸ್ವಾಮೀಜಿಗಳಿಗೆ ಗೌರವಯುತವಾಗಿ ಜಿಲ್ಲಾ ವತಿಯಿಂದ ಸನ್ಮಾನ ಮಾಡುವಂತ ಕಾರ್ಯಕ್ರಮ ತಾವೆಲ್ಲರೂ ಪಾಲ್ಗೊಂಡು ಅವ್ರಿಗೆ ಗೌರವಿಸಬೇಕನ್ನುವಂತ ಕಳಕಳಿ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ಕೊಳ್ತೀವಿ. ಒಟ್ಟಿನಲ್ಲಿ ಸ್ವಾಮೀಜಿಗಳು ನಿರ್ಬಂಧಕ್ಕೆ ಒಳಗಾದ ಸ್ಥಳದಲ್ಲೇ ಕನ್ಹೇರಿ ಶ್ರೀಗಳ ಭವ್ಯ ಸ್ವಾಗತಕ್ಕೆ ಬನಹಟ್ಟಿ ನಗರ ಸಿದ್ಧಗೊಂಡಿದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಹಿಂದೂ ಕಾರ್ಯಕರ್ತರು ಉತ್ಸುಕರಾಗಿದ್ದಾರೆ. ಕ್ಯಾಮರಾಮನ್ ಆನಂದ್ ಜೊತೆ ರವಿ ಹಳ್ಳೂರ್, ಪಬ್ಲಿಕ್ ಟಿವಿ, ಬಾಗಲಕೋಟೆ.